ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿಭಾವಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹ್ಯಾಪಿನೆಸ್ ಹೇಳ್ತಾನೆ, ಹ್ಯಾಪಿನೆಸ್ ಅನ್ನೋದು ನನ್ನ ಮನಸ್ಸು ಆಹ್ಲಾದ, ಆಪ್ಯಾಯ, ಆನಂದ. ನನಗೆ 3 ಹೆಜ್ಜೆ ಭೂಮಿ ಕೊಡೋ, ಭೂಮಿ ಎಳ್ಕೊಂಬ ಜಾಗ ಕೊಡು ಸಾಕು, ಐ ವಿಲ್ ಬಿ ಹ್ಯಾಪಿಯೆಸ್ಟ್. ಆವಾಗ ಕೋಪ ಬರುತ್ತೆ. ಅದಕ್ಕೆ ಹುಡುಗರು ಪಡುಗರು ಅನ್ನೋದು ಬುದ್ಧಿ ಇಲ್ಲ. ಅಳ್ಕೊ ತಗೋ, ನಿನಗೆ 3 ಹೆಜ್ಜೆ ತಾನೆ. ಹೆಂಡ್ತಿನ ಕರೆದ ವಿಂಧ್ಯಾವಳಿ ಅಂತ, ವಿದ್ಯಾವಳಿ ಬಾ ನೀರು ಹಾಕು. ಅವಳು ಕಮಂಡ್ಲ ತಗೊಂಡ್ಲು, ನೀರು ಹಾಕಿದ್ಲು, ಸಂಕಲ್ಪಪೂರ್ವಕ ಇವನು ಕೊಟ್ಟಿದ್ದೀನಿ, ಆಯಿತು ನಿನಗೆ 3 ಹೆಜ್ಜೆ ಕೊಟ್ಟಿದ್ದೀನಿ ತಗೊಂಡೋಗು ಅಂತಂದ. ಆಗ ವಾಮನ ಹೇಳ್ತಾನೆ, ಲೇ ಬಲಿ ಚಕ್ರವರ್ತಿ, ಯಾರ ಹತ್ರ ಆಟ ಕಟ್ತಾ ಇದ್ಯಾ? ಏನು ಸಂಕಲ್ಪ ಈಸ್ ಡಿಫ್ರೆಂಟ್ ಫ್ರಮ್ ದ ಫಿಸಿಕಲ್ ಪ್ರಾಪರ್ಟಿ. ನೀನು 3 ಹೆಜ್ಜೆ ಭೂಮಿ ಕೊಡ್ತೀನಿ ಅಂತ ನನಗೆ ಹೇಳಿಬಿಟ್ಟು ನೀರು ಹಾಕ್ಬಿಟ್ಟು ಭೂಮಿ ಅಂತಂದ್ರೆ ನೀರು ಭೂಮಿನೇನೋ. ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕರ್ಕೊಂಡೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಪೇಪರ್ಗಳು ಕೊಟ್ಟು ಸೈಟ್ ಕೊಟ್ಟಿದ್ದೀನಿ ಹೋಗು ಅಂದರೆ, ಸೈಟ್ ಈಸ್ ಅ ಫಿಸಿಕಲ್ ಏರಿಯಾ. ಶೋ ಮಿ ದಿ ಪ್ಲೇಸ್. 3 ಹೆಜ್ಜೆ ಜಾಗ ತೋರಿಸು ನನಗೆ. ನಿನ್ನ ಸಂಕಲ್ಪ ನೀರು, ನಿನ್ನ ಕಮಂಡ್ಲ ಅಲ್ಲ, ತೋರಿಸು, ಶೋ ಮಿ. ನಗ್ತಾನೆ ಬಲಿಚಕ್ರ, ಲೇ ಅಖಂಡ ಭೂಮಂಡಲ ನಂದು ಕಣಲೇ, ಅಖಂಡ ಭೂಮಂಡಲ ನಂದು. ಚೆಕ್ ಎನಿ ಪ್ಲೇಸ್ ಎನಿವೇರ್ ಯು ವಾಂಟ್. ಓಹೋ ಹೌದಾ, ಅಖಂಡ ಭೂಮಂಡಲನಿಂದ ಆಯ್ತಪ್ಪ ತಗೊಳ್ತೀನಿ. ನೋಡ್ತಾ ಇರೋ ಹಾಗೆ ಅವನು ಆ ವಾಮನ ಬೆಳೆದ ಜನೋಲೋಕ, ಮಹೋಲೋಕ, ತಪೋಲೋಕ, ಊರ್ಧ್ವಲೋಕಗಳೆಲ್ಲ ಹೋಗಿ ಕಡೆಗೆ ಹೇಗೆ ಹೊರಟೋದ, ಭೂಮಿಯಿಂದ ಆಕಾಶ ಮೀಟ್ಕೊಂಡು ಆಕಾಶ ಮೀಟ್ಕೊಂಡು ಎಲ್ಲಿಗೆ ಬಂದ, ಸತ್ಯಲೋಕಕ್ಕೆ ಬಂದ. ಸತ್ಯಲೋಕದ ಬ್ರಹ್ಮಾಂಡ ಕಟಹ ಕಾಂಪೌಂಡ್ ವಾಲ್ ಬಡ್ಕೊಂಡು ಅದರಲ್ಲಿ ಅವನ ಬರೀ ಪಾದ ಹೋಗಿರೋದು. ಅವನಿಲ್ಲೇ ಪಾದ ಹೋಗಿ ಆ ಪಾದದ ಕಡೆಯ ಬೆರಳಿನ ಕೊನೆ ಅದರ ಮೊನೆ, ಆ ಮನೆಯ ಒಂದು ಉಗುರಿನ ಕೊನೆ ಆ ಸತ್ಯಲೋಕದ ಬ್ರಹ್ಮಾಂಡ ಕಟ್ಟಹಕ್ಕೆ ಹೊಡೆದು ನೀರು ಬಂದು ಸತ್ಯಲೋಕದ ರಾಜನಾಗಿರತಕ್ಕಂಥ ಬ್ರಹ್ಮದೇವರು ಪರಮಾತ್ಮನ ಪಾದ ಬಂತಲ್ಲ, ಏನು ಭಾಗ್ಯ, ಅಹೋ ಭಾಗ್ಯ, ಮಹಾಭಾಗ್ಯ ಅಂತ ಓಡಿ ಬಂದು ಕಮಂಡಲದಲ್ಲಿ ಆ ನೀರು ಹಿಡ್ಕೊಂಡು ಪರಮಾತ್ಮನ ಪಾದ ಬಂದಿದೆ ಅಂತ ಪಾದಕ್ಕೆ ಪಾದ ಪೂಜೆ ಮಾಡಿದಾಗ ಆ ಪಾದ ಪೂಜೆಯ ನೀರು ಮೇಲು ಲೋಕಗಳಿಂದ ಹರ್ಕೊಂಡು ದೇವಲೋಕಕ್ಕೆ ಬಂದಾಗ ದೇವತೆಗಳದನ್ನು ಪ್ರೋಕ್ಷಣೆ ಮಾಡಿಕೊಂಡು ದೇವಗಂಗೆಯಾಗಿ ದೇವಲೋಕದಲ್ಲಿ ನೆಲೆಸು ತಾಯಿ ಪರಮಾತ್ಮನ ಪಾದ ಮುಟ್ಟು ಬಂದಿದ್ಯಾ ಅಂತ ಹೇಳಿದ್ಲು. ಅವಳೇ ದೇವಗಂಗೆ. ಮುಂದೆ ಭಗೀರಥ ತಪಸ್ಸು ಮಾಡಿದಾಗ ಆ ಗಂಗಾ ನದಿಯನ್ನು ಭೂಮಿ ಕರ್ಕೊಂಡ್ಬಂದಿರತಕ್ಕಂಥ ಗಂಗೆ ಈ ಗಂಗೆ. ಈಗ ಅಷ್ಟು ಎತ್ತರ ಬೆಳೆದಿರತಕ್ಕಂಥ ತ್ರಿವಿಕ್ರಮ 1 ಹೆಜ್ಜೆಯಿಂದ ಸಮಸ್ತ ಭೂಮಂಡಲವನ್ನು ಅಳ್ಕೊಂಡಿದ್ದಾನೆ. ಇನ್ನೊಂದು ಹೆಜ್ಜೆ ಮೇಲಕ್ಕೆ ಹೋಯ್ತಲ್ಲ, ಅದರಿಂದ ಸಮಸ್ತ ಮೇಲ್ಗಡೆ ಲೋಕಗಳನ್ನು ಅಳ್ಕೊಂಡ. ಈಗ ಮೇಲೆ ಹೇಗೆ ಹೋಗಿದ್ದೋ ಹಾಗೇ ಇಳಿದು ಅವನ ಎದುರುಗಡೆ ಮತ್ತೆ ವಾಮನ ಆದ. ಅಪ್ಪ ಬಲಿ, 3 ಹೆಜ್ಜೆ ಜಾಗ ಕೊಟ್ಟಿದ್ದೀನಿ ಅಂದಿದ್ದಿ, 2 ಹೆಜ್ಜೆ ಕೊಟ್ಟಿದ್ಯಾ, ಇನ್ನೊಂದು ಹೆಜ್ಜೆಗೆ ಜಾಗ ತೋರಿಸು. ಬಲಿ ಚಕ್ರವರ್ತಿಯ ಹೆಂಡತಿ ವಿದ್ಯಾವಳಿ ಅಳ್ತಾ ಇದ್ದಾಳೆ, ಕಣ್ಣಲ್ಲಿ ನೀರು ಹಾಕ್ತಿಯಾಳೆ. ಎಂಥ ಅನ್ಯಾಯ ಮಾಡಿಬಿಟ್ರಿ, ಘೋರ ಅಪಚಾರ ಮಾಡಿದ್ರಲ್ರಿ. ಅಖಂಡ ಭೂಮಂಡಲ ನಂದು ಅಂದ್ರಲ್ರಿ. ಎಲ್ಲ ಮೇಲ್ಗಡೆ ಲೋಕಗಳು, ಕೆಳಗಡೆ ಲೋಕಗಳು, ಭೂಲೋಕಗಳು, ಸಮುದ್ರಗಳು ಎಲ್ಲ ಅಳ್ಕೊಂಡ್ಬಿಟ್ಟಿದ್ದಾನೆ. ಇನ್ನು 3ನೇ ಲೋಕಕ್ಕೆ ಜಾಗ ಎಲ್ಲಿದೆ? ಆಗ ವಾಮನ ಹೇಳ್ತಾನೆ, ನಿನ್ನ ಮಾತು 3 ಹೆಜ್ಜೆ ಭೂಮಿ ಕೊಡ್ತೀನಿ ಅಂತ ವಚನ ಭ್ರಷ್ಟ ಆಯಿತು ಅಂತಂದರೆ ನಿನ್ನನ್ನು ಪಾತಾಳ ಲೋಕಕ್ಕೆ ತಳ್ಳಿಬಿಡ್ತೀನಿ, ಗರುಡ ಪಾಶದಿಂದ ಬಂಧಿಸ್ಬಿಡ್ತೀನಿ. ಎಲ್ಲಿ 3ನೇ ಹೆಜ್ಜೆಗೆ ಜಾಗ? ಆಗ ವಾಮನ ಆ ಮಾತು ಹೇಳಿದ ತಕ್ಷಣ ಬಲಿಚಕ್ರವರ್ತಿ ಕೂತ, ಕೈ ಮುಗಿದ, ಈಗಂದ 3ನೇ ಹೆಜ್ಜೆಗೂ ಜಾಗ ಇದೆಯೋ ಸ್ವಾಮಿ ಅಂತಾನೆ. ಆಲ್ ದ ಪೀಪಲ್ ವರ್ ಶಾಕ್ಡ್, ಶಾಕ್ಡ್. ಎಲ್ಲಿದೆ 3ನೇ ಹೆಜ್ಜೆಗೆ ಜಾಗ? 3ನೇ ಹೆಜ್ಜೆಗೂ ಜಾಗ ಇದೆಯೋ? ಇಲ್ಲಿ ಕಾಲಿಟ್ಬಿಡು, ನನ್ನ ತಲೆ ಮೇಲೆ ಕಾಲಿಟ್ಬಿಡು, ಒಳಗೆ ಇಳಿದು ಬಿಡು, ಅಲ್ಲೇ ಉಳಿದು ಬಿಡೋ ಸ್ವಾಮಿ, ಮತ್ತೆ ಹೊರಗೆ ಬರಬೇಡ ನೀನು. ಕಾಲಿಗೆ ಬೀಳ್ತಾನೆ. ಆಗ ವಾಮನ ಹೇಳು ಮೇಲೆ, ನಿನ್ನಂಥ ಭಕ್ತ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ. ನೀನು ಹೇಳ್ದಲ್ಲ ಬಾಪ, ನಿನಗೆ ಜಾಗ ಇದೆಯೋ? ಇಲ್ಲಿ ಇಟ್ಬಿಡೋ ಕಾಲು, ಇಳಿದು ಬಿಡೋ ಒಳಗೆ, ಅಲ್ಲೇ ಉಳಿದು ಬಿಡೋ ಸ್ವಾಮಿ ಅಂತ ನೀನು ಕೇಳ್ಕೊಂಬಿಟ್ಟಲ್ಲ. ದ್ಯಾಟ್ ಈಸ್ ದ ಟ್ರಿಗರ್ ಪಾಯಿಂಟ್. ಹೇಳ್ತಾನೆ, ನಿನ್ನ ಭಕ್ತಿ
ನಿಮ್ಮ ತಾತ, ನಿಮ್ಮ ತಂದೆಯ ತಂದೆ ಪ್ರಹ್ಲಾದ, ನಿಮ್ಮಿಬ್ಬರ ಭಕ್ತಿ ಎಷ್ಟು ಅಂತಂದರೆ, ಸಾವಿರ ಋಷಿಗಳು ಒಂಟಿ ಕಾಲ ಮೇಲೆ ನಿಂತು 1000 ವರ್ಷ ತಪಸ್ಸು ಮಾಡ್ತಾರೆ, ಒಂದು ಕ್ಷಣ ನನ್ನ ದರ್ಶನ ಆದರೂ ಸಾಕು ಅಂತ. ನೀವಿಬ್ಬರು ರಾಕ್ಷಸರು, ದೈತ್ಯರು, ಆದರೆ ನಿಮ್ಮ ಭಕ್ತಿಯ ಪರಾಕಾಷ್ಠತೆ ಎಷ್ಟು ಅಂತಂದರೆ 2 ಅವತಾರ ಎತ್ತು ಬಂದಿದ್ದೀನಿ ನಾನು ನಿಮ್ಮಿಬ್ಬರಿಗೆ. ಪ್ರಹ್ಲಾದ ಬಂದ್ಬಿಡ್ತಾನೆ, ಅಲ್ಲಿ ಅಳುತ್ತಾನೆ ಪ್ರಹ್ಲಾದ. ಕೋಟಿ ಕೋಟಿ ದೇವತೆಗಳು, ಕೋಟಿ ಕೋಟಿ ಋಷಿಗಳು, ಮುನಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಕಾಯ್ತಾ ಇದ್ದಾರೆ 1000 ವರ್ಷದಿಂದ, ಕ್ಷಣ ಮಾತ್ರ ನಿನ್ನ ದರ್ಶನ ಸಾಕ್ಷಾತ್ಕಾರ ಆದರೂ ಸಾಕು ಅಂತ. ನಾವು ರಾಕ್ಷಸರು, ದಾನವರು, ದೈತ್ಯರು, ನಮ್ಮಿಬ್ಬರಿಗೆ ಏನು ಅನುಗ್ರಹ ಮಾಡಿ 2 ಅವತಾರ ಎತ್ತು ಬಂದವು ಸ್ವಾಮಿ ಅಂತಂತಾನೆ. ಆಗ ಪರಮಾತ್ಮ ಹೇಳ್ತಾನೆ, ಬಲಿಚಕ್ರವರ್ತಿ, ನಿನ್ನ ಹೆಸರು, ನಿನ್ನ ಈ ಬಲಿದಾನಕ್ಕಾಗಿ, ನಿನ್ನ ದಾನ ಏನಿದೆ ಜಗತ್ತಲ್ಲಿ ಇಂಥ ದಾನ ಯಾರು ಮಾಡೋದಿಲ್ಲ, ನಿನ್ನ ದಾನಕ್ಕಾಗಿ ಬಲಿದಾನ ಅನ್ನತಕ್ಕಂಥ ಹೆಸರಿನಿಂದ ಸುಪ್ರಸಿದ್ಧ ಆಗುತ್ತೆ. ಅಷ್ಟೇ ಅಲ್ಲ, ನಿನ್ನನ್ನು ಮುಂದೆ 1000ನೇ ಮನ್ವಂತರದಲ್ಲಿ ದೇವಲೋಕದ ಅಧಿಪತಿಯನ್ನಾಗಿ ಇಂದ್ರ ಪದವಿ ಕೊಡ್ತಾ ಇದ್ದೀನಿ ನಿನಗೆ. ಅಲ್ಲಿವರೆಗೂ ಪಾತಾಳ ಲೋಕದಲ್ಲಿ ಅರಮನೆ ಮಾಡಿದ್ದೀನಿ ನಿನಗೆ, ಅರಮನೆ ಒಳಗಿರೋ ನಿನ್ನ ಜೊತೆಲಿ ಪ್ರಹ್ಲಾದ ಇರ್ತಾನೆ, ನಿಮ್ಮಿಬ್ಬರ ಮನೆಯ ಬಾಗಿಲಿನಲ್ಲಿ ಸೆಕ್ಯೂರಿಟಿಯಾಗಿ ನಾನು ನಿಂತ್ಕೊಂಡಿರ್ತೀನಿ ನಾನು. ಬಲಿಚಕ್ರವರ್ತಿಗೆ ಪರಮಾತ್ಮ ಕೊಟ್ಟಿರತಕ್ಕಂಥ ಪರಮಾನುನ ಅನುಗ್ರಹ ಅಂಥ ಒಂದು ಅಪೂರ್ವವಾಗಿರತಕ್ಕಂಥ ಒಂದು ದೇಶ. ಸಪ್ತದ್ವೀಪಗಳ ಒಡೆಯನಾಗಿರತಕ್ಕಂಥ ರಾಜ ಇದ್ದ ದೇಶ. ಆ ರಾಜ ಮಹಾಚಕ್ರವರ್ತಿ ಸಕಲ ಐಶ್ವರ್ಯಗಳಿಂದ, ಅತುಲೈಶ್ವರ್ಯಗಳಿಂದ, ವೈಭವ ವಿಜೃಂಭಣೆಗಳಿಂದ, ಸಂಭ್ರಮ ಸಡಗರಗಳಿಂದ ಇದ್ದರೂ ಕೂಡ ಒಂದಿಷ್ಟು ಅದರಲ್ಲಿ ಸ್ನೇಹ, ದಾಹ, ಮೋಹ, ನೇಹ ಏನೂ ಇಲ್ಲದೆ ಪರಮಾತ್ಮನಲ್ಲೇ ನಿರಂತರ ಭಕ್ತಿ ಮಾಡ್ತಿದ್ದಂಥ ಒಬ್ಬ ರಾಜ ಮಹಾಚಕ್ರವರ್ತಿ. ಅವನ ಹೆಸರು ಅಂಬರೀಷ ಮಹಾರಾಜ. ಪರಮಾತ್ಮನಲ್ಲಿ ಅಖಂಡ ಭಕ್ತಿ, ಅವನ ಭಕ್ತರಲ್ಲಿ ವಿಪರೀತ ಆದರ, ಮತ್ತು ಯಾವಾಗಲೂ ದೇವರ ನಾಮಸ್ಮರಣೆಯಲ್ಲಿ ಮಿಂದು ಮುಳುಗಿ ಹೋಗಿರತಕ್ಕಂಥದ್ದು. ಅವನ ಚಿತ್ತ ಕೃಷ್ಣ ಪಾದಾರವಿಂದದಲ್ಲಿ ಮುಳುಗಿರತಕ್ಕಂಥದ್ದು. ಅವನ ವಾಣಿ, ಅವನ ಬಾಯಿನಲ್ಲಿ ಸದಾ ಹರಿಗುಣ ವರ್ಣನೆ, ಅವನ ಕಿವಿಗಳಲ್ಲಿ ಹರಿಕಥಾ ಶ್ರವಣ ನಿರಂತರವಾಗಿ. ಅವನ ಪ್ರಜೆಗಳು ಮುಕುಂದ ಸುಂದರ ಕಥಾ ಶ್ರವಣದಿಂದ ಭಕ್ತಿ ಭರಿತರಾಗಿ ಪರಮ ಪ್ರೀತಿಯನ್ನು ಪರಮಾತ್ಮನಿಂದ ಗಳಿಸಿ ಎಲ್ಲರೂ ಜನ್ಮ ಧನ್ಯ, ಜೀವನ ಸಾರ್ಥಕ ಮಾಡಿಕೊಂಡು, ರಾಜ ಅಂದರೆ ಹೀಗಿರಬೇಕು, ದೇವರನ್ನು ಕಟ್ಟಾಕೊಂಡ್ಬಿಟ್ಟಿದ್ದಾನಲ್ಲಪ್ಪ ಅಂತ್ಯಾರೆ ಅಂತ ಅಂಬರೀಷ ಮಹಾರಾಜ ಒಂದು ಸಲ ಏಕಾದಶಿ ವ್ರತ, ದ್ವಾದಶಿ ವ್ರತ ಮಾಡಬೇಕು ಅನ್ನತಕ್ಕಂಥ ನಿರ್ಧಾರ ಮಾಡ್ದ. ಯಮುನಾ ನದಿ ತೀರದಲ್ಲಿ ಎಲ್ಲಿ ಧ್ರುವ ಮಹಾರಾಜ ತಪಸ್ ಮಾಡಿದ್ನೋ ಅದೇ ಮಧುವನಕ್ಕೆ ಬಂದ. ಮಧುವನದಲ್ಲಿ ಉತ್ವಾನ ದ್ವಾದಶಿ ದಿನ 1 ವರ್ಷದಿಂದ ಮಾಡ್ತಾ ಇರತಕ್ಕಂಥ ಏಕಾದಶಿ ದ್ವಾದಶಿ ವ್ರತದ ಪರಿಸಮಾಪ್ತಿಯನ್ನು, ಸಮಾರೋಪವನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟ. ಯಮುನಾ ನದಿಯಲ್ಲಿ ಬೆಳಗ್ಗೆ 3 ಗಂಟೆಗೆ ಎದ್ದು ಯಮುನಾ ನದಿಯಲ್ಲಿ ಸ್ನಾನಗಳನ್ನು ಮಾಡ್ದ. ಮಧುವನದಲ್ಲಿ ಮಧುಸೂದನನನ್ನು, ಮಧುವೈರಿಯನ್ನು ಪೂಜೆ ಮಾಡ್ದ, ಅಭಿಷೇಕ ಮಾಡ್ದ. ನಂತರ ಸಾಧುಗಳಿಗೆ, ಸಂತರಿಗೆ, ಮಹಂತರಿಗೆ, ವಿಪ್ರಶ್ರೇಷ್ಠರಿಗೆ ಸಮೃದ್ಧವಾಗಿರತಕ್ಕಂಥ ದಾನ ಧರ್ಮಗಳನ್ನು ಮಾಡಿದ. ಶಾಸ್ತ್ರ ಶ್ರವಣವನ್ನು ಮಾಡಿದ. ಪರಮಾತ್ಮನ ಹಿರಿಯರ ಅನುಗ್ರಹವನ್ನು ಪಡ್ಕೊಂಡ. ದ್ವಾದಶಿ ವ್ರತವನ್ನು ಮುಗಿಸಬೇಕು ಅಂತಂದರೆ ದ್ವಾದಶಿ ತಿಥಿ ಮುಗಿಯೋಷ್ಟರೊಳಗೆ ಪಾರಣೆ ಮಾಡಬೇಕು. ಪಾರಣೆಗೆ ಎಲೆ ಹಾಕಿದ್ರು, ಅಡುಗೆ ಎಲ್ಲ ಸಿದ್ಧ ಆಗಿದೆ, ನೈವೇದ್ಯ ಆಗಿದೆ, ಬಡಿಸೋದಕ್ಕೆ ಸಿದ್ಧವಾಗಿದ್ದಾರೆ, ಎಲ್ಲ ದಾನ ಧರ್ಮಗಳಾಗಿದೆ, ಮಂತ್ರಗಳಾಗಿದೆ, ಗಂಧ ಅಕ್ಷತೆಗಳಾಗಿದೆ. ಕೂತ್ಕೊಂಡ, ಇನ್ನೇನು ಊಟಕ್ಕೆ ಕೂತ್ಕೋಬೇಕು. ಅಷ್ಟರೊಳಗೆ ಬಂದರು ದೂರ್ವಾಸ ಋಷಿಗಳು ಬಂದರು. ಇವನು ಎದ್ದ, ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಅಹೋ ಭಾಗ್ಯ ಮಹಾಭಾಗ್ಯ ಸ್ವಾಮಿ, ಇಂಥ ದ್ವಾದಶಿ ವ್ರತಕ್ಕೆ ಇಂಥ ಅತಿಥಿಗಳು ಬಂದು ಪೂಜ್ಯರು ಬಂದರೆ ಅದೇನು ಭಾಗ್ಯ ನಂದು. ಬನ್ನಿ ಸ್ವಾಮಿ, ಎಲೆ ಹಾಕಿದ್ದೀನಿ, ಕೂತ್ಕೊಳ್ಳಿ, ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ. ಅವರಂದರು, ಅಯ್ಯೋ ಎಂಥ ಒಳ್ಳೆಯ ಅವಕಾಶನೋ, 1 ನಿಮಿಷ ಸ್ನಾನ ಮಾಡ್ಬಂದ್ಬಿಡ್ತೀನಿ, ಪಕ್ಕದಲ್ಲೇ ಯಮುನಾ ಇದೆಯಲ್ಲ, ಎಲ್ಲ ಎಲೆ ಹಾಕಿ ರಂಗೋಲಿ ಹಾಕಿ ಬಡಿಸಿ ಅಷ್ಟೊತ್ತಿಗೆ ಸ್ನಾನ ಮಾಡಿ ಬಂದ್ಬಿಡ್ತೀನಿ. ಎಲೆ ಹಾಕಿದ್ರು, ಸ್ನಾನಕ್ಕೆ ಹೋದ್ರು ದುರ್ವಾಸ ಋಷಿಗಳು, ಅವ್ರ ಶಿಷ್ಯಂದ್ರುಗಳು. ಎಷ್ಟೊತ್ತಾದರೂ ಬರಲಿಲ್ಲ. ಇನ್ನು 2 ಘಳಿಗೆ ಇದೆ ದ್ವಾದಶಿ ತಿಥಿ ಮುಗಿಯೋದಕ್ಕೆ. ಅಷ್ಟರೊಳಗೆ ಇವನು ಸಾಧನೆ ಮಾಡ್ಕೋಬೇಕು, ಅಷ್ಟರೊಳಗೆ ಇವನು ಪಾರಣೆ ಆಗಿಬಿಡ್ಬೇಕು. ಇಲ್ಲಾಂದ್ರೆ ವರ್ಷ ಪೂರ್ತಿ ಮಾಡಿರತಕ್ಕಂಥ ವ್ರತ ನಿಯಮ ಎಲ್ಲ ವ್ಯರ್ಥ ಆಗುತ್ತೆ. ಆದರೆ ಬಂದಿರತಕ್ಕಂಥ ಅತಿಥಿಗಳು ಸಾಮಾನ್ಯ ಅತಿಥಿಗಳಲ್ಲ. ದೂರ್ವಾಸರು ಬಂತು ಅಂತಂದರೆ ಜಗತ್ತಿನಲ್ಲಿ ಅಂಥ ಗೇಟ್ ಕ್ರಾಶರ್ ಇನ್ನೊಬ್ಬ ಇಲ್ಲ. ಅವ್ರನ್ನ ಬಿಟ್ಟು ಊಟ ಮಾಡೋಕ್ಕಾಗೋದಿಲ್ಲ. ಆದರೆ ಊಟ ಮಾಡಲಿಲ್ಲ ಅಂತಂದರೆ ಇಡೀ ವರ್ಷದ ವ್ರತ ವ್ಯರ್ಥ ಆಗುತ್ತೆ. ಆಗ ಧರ್ಮಶಾಸ್ತ್ರಜ್ಞರನ್ನು ಕರೆಸ್ದ.
ಸ್ವಾಮಿ ಇನ್ನು ಒಂದೇ ಒಂದು ಗಳಿಗೆ ಉಳಿದಿರೋದು, ಏನು ಮಾಡಬೇಕು? ಧರ್ಮಶಾಸ್ತ್ರಜ್ಞರು ಹೇಳ್ತಾರೆ, ಧರ್ಮಸಿಂಧುನಲ್ಲಿ ಹೇಳಿದೆಯಪ್ಪ, ತೀರ್ಥ ಪಾರಣೆ ಅಂತ ಒಂದಿರುತ್ತೆ. ಏನು ಅಂದರೆ, ನೀನು ತೀರ್ಥ ತೊಗೊಂಡ್ಬಿಡು, ಪಾರಣೆ ಆದ ಲೆಕ್ಕಕ್ಕೆ ಬರುತ್ತೆ, ಆದ್ದರಿಂದ ವ್ರತ ಪರಿಸಮಾಪ್ತಿ ಆಗುತ್ತೆ. ಬರೀ ತೀರ್ಥ ತಗೋದ್ರಿಂದ ನೀವು ಊಟ ಮಾಡಿರೋದಿಲ್ಲ, ಬಂದ ಅತಿಥಿಗಳಿಗೆ ಊಟ ಹಾಕು, ಆಮೇಲೆ ನೀನು ಊಟ ಮಾಡು, ಅದರಿಂದ ಅದು ಸಮಾಧಾನ ಆಗುತ್ತೆ, ಇದು ಸಮಾಧಾನ ಆಗುತ್ತೆ. ಈ ತೀರ್ಥ ಪಾರಣೆಯ ಒಂದು ವ್ಯವಸ್ಥೆಯನ್ನು ಹೇಳಿಕೊಟ್ರು. ಸಂತೋಷ ಆಯಿತು. ಇನ್ನೊಂದೇ ಕಡೆಗಳಿಗೆ ಅವನು ತೀರ್ಥ ತಗೊಂಡ, ತೀರ್ಥ ಉದ್ಧರಣೆಯಿಂದ ತಗೊಂಡು ಕೈಗೆ ಹಾಕ್ಕೊಳ್ತಾ ಇದ್ದಾನೆ, ತೀರ್ಥ ತಗೋಬೇಕು ಅಂತ. ಬಂದರು ದುರ್ವಾಸರು ಬಂದರು. ನೋಡ್ತಾರೆ, ನನ್ನಂಥ ಋಷಿ ಮಹರ್ಷಿ ಬ್ರಹ್ಮರ್ಷಿ ತಪೋ ನಿಧಿ ನಾನು ಬಂದಿರೋವಾಗ ಕೆಲಸಕ್ಕೆ ಬರೋದ ರಾಜರು ನೀವು ತೀರ್ಥ ತಗೊಳ್ತೀರೇನೋ ಫಸ್ಟು? ಏನು ಉದ್ದಟತನ ಇದು? ಏನು ದುರಹಂಕಾರ ಇದು? ನಿಮಗೆ ಬುದ್ಧಿ ಕಲಿಸ್ಬೇಕು ಸರಿಯಾಗಿ. ಇದು ಸಾಕಾಗಲ್ಲ. ನೀನು ಮಹಾರಾಜ ನೋಡೋದು, ನೀನು ನಾನು ಯಾವ ಲೆಕ್ಕ ಅಂತ ಅಂದ್ಬಿಟ್ಟು ನನಗೆ ಮುಂಚೆ ತೀರ್ಥ ತಗೊಳ್ತಾ ಇದೆಯಾ? ನಿಮಗೆ ತೀರ್ಥದ ವಿಚಾರ ಗೊತ್ತಿಲ್ಲ. ನೀವೇನು ಅಂದ್ಕೊಳ್ತೀರಾ, ಅಯ್ಯೋ ತೀರ್ಥ ಮೊದಲು ಇವು ತೊಗೊಂಡ್ರೇನೋ ಅವ್ರು ತೊಗೊಂಡ್ರೇನೋ ಅಂತ. ಸುಪ್ರೀಂ ಕೋರ್ಟ್ನಲ್ಲಿ 19 ಕೇಸ್ ಇದೆ ಈಗ. ಫಸ್ಟ್ ತೀರ್ಥ ನಮಗೆ ಕೊಡಲಿಲ್ಲ ಅಂತ ಕೇಸ್ ಹಾಕಿರೋದು ಸ್ವಾಮಿಗಳ ಮೇಲೆ, ಮಠಗಳ ಮೇಲೆ. ಫಸ್ಟ್ ತೀರ್ಥ ನಮಗೆ ಕೊಡಲಿಲ್ಲ, ನಮಗೆ ವಿ ಆರ್ ಪ್ರಿವಿಲೇಜ್ಡ್, ನಮ್ಗೆ ಆ ಪರಂಪರೆ ಇದೆ, ನಮ್ಗೆ ರೈಟ್ಸ್ ಇದೆ. 19 ಬರೀ ತೀರ್ಥದ ಬಗ್ಗೆ 19 ಕೇಸ್ ಸುಪ್ರೀಂ ಕೋರ್ಟಲ್ಲಿ. ಅದು ತೀರ್ಥದ ವಿಚಾರ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ. ದುರ್ವಾಸರು ನನ್ನಂಥ ದೊಡ್ಡ ಸಂತ ಮಹಂತ ಋಷಿ ತಪಮಹರ್ಷಿ ಬಂದಿರುವಾಗ ನೀನು ಯಾವ ದೊಡ್ಡ ಮನುಷ್ಯ ತೀರ್ಥ ತಗೊಂಬೋದಕ್ಕೆ? ನಿಮಗೆ ಬುದ್ಧಿ ಕಲಿಸ್ತೀನಿ ನೋಡು ಅಂದರು. ಜಟೆಯನ್ನು ಬಿಚ್ಚಿದ್ರು. ಜಟೆಯನ್ನು ವಿಚಿತ್ರ ಕೋಪ ಕ್ರೋಧ ರೋಷದಿಂದ ನೆಲಕ್ಕೆ ಜಕ್ ಹೊಡೆದ್ರು. ಆ ಜಟೆ ನೆಲಕ್ಕೆ ತೋಕಿದ ತಕ್ಷಣ ಅದರಿಂದ ಕೃತ್ಯ ಅನ್ನತಕ್ಕಂಥ ಕೆಟ್ಟ ಪಿಶಾಚ್ಯ ರೂಪದ ಒಂದು ದೊಡ್ಡ ಉರಿ ಬಂದು ಈ ಅಂಬರೀಷ ಮಹಾರಾಜನನ್ನು ಇನ್ನೇನು ಸುಟ್ಟು ಭಸ್ಮ ಮಾಡಬೇಕು. ಆದರೆ ಅಂಬರೀಷನ ಭಕ್ತಿಯನ್ನು, ಅಂಬರೀಷ ಪರಮಾತ್ಮನಲ್ಲಿ ಸಂಪೂರ್ಣ ಮುಳುಗಿ ಹೋಗಿರೋದನ್ನು, ಇಡೀ ಅಂಬರೀಷನ ರಾಜ್ಯದ ಪ್ರತಿಯೊಬ್ಬರು ಪ್ರತಿಕ್ಷಣದಲ್ಲೂ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಮುಳುಗಿರೋದನ್ನು ಕಂಡಂಥ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನು ಆ ಅಂಬರೀಷ ಮಹಾರಾಜನ ಅರಮನೆಯ ಮುಂದೆ ಶಾಶ್ವತವಾಗಿ ಸಂರಕ್ಷಣೆಗೆ ಅಂತ ಇಟ್ಟಿದ್ದ. ಈಗ ದೂರ್ವಾಸರು ಈ ಕೃತ್ಯೆಯನ್ನು ಸೃಷ್ಟಿ ಮಾಡಿ ಅದನ್ನು ಭಸ್ಮ ಮಾಡು ಅಂಬರೀಷನ ಅಂತ ಬಿಟ್ಟ ಒಂದು ಕ್ಷಣದಲ್ಲಿ ಸುದರ್ಶನ ಚಕ್ರ ಮಹಾಜ್ವಾಲೆಯಾಗಿ, ಕೋಟಿ ಸೂರ್ಯ ಪ್ರಭೆಯ ಮಹಾಜ್ವಾಲೆಯಾಗಿ ಸುದರ್ಶನ ಚಕ್ರ ಬಂದು ಕೃತ್ಯೆಯನ್ನು ಸುಟ್ಟು ಭಸ್ಮ ಮಾಡ್ತು. ಭಸ್ಮ ಮಾಡಿ ಡೈರೆಕ್ಷನ್ ಚೇಂಜ್ ಮಾಡ್ತು. ದುರ್ವಾಸನ ಕಡೆಗೆ ಬಂತು. ದುರ್ವಾಸ ಆ ಬೆಂಕಿ, ಆ ಬಿಸಿ, ಆ ಶಾಖ, ಬೆಳಕು ನೋಡ್ದ. ಅಯ್ಯೋ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ. ಓಡ್ದ, ಅಲ್ಲಿಂದ ಆಚೆ ಬಂದ, ಬಿಡಲಿಲ್ಲ, ತಗೊಟ್ಟು ಇಡೀ ಎಲ್ಲ ಕಡೆ ಓಡ್ದ. ಕಡೆಗೆ ಈಶ್ವರನ ಹತ್ರ ಬಂದು ನನಗೆ ಸಂರಕ್ಷಣೆ ಮಾಡು. ಈಶ್ವರ ಹೇಳ್ದ, ಅದು ನನ್ನ ಡೊಮೈನ್ನಲ್ಲಿ ಬರಲ್ಲ, ಫಸ್ಟ್ ಇಲ್ಲಿನ ಜಾಗ ಖಾಲಿ ಮಾಡು ಅಂತಂದ. ಬ್ರಹ್ಮನ ಹತ್ರ ಬಂದ, ಫಸ್ಟ್ ಇಲ್ಲಿಂದ ಹೊರಟೋಗು. ಎಲ್ಲಿ ನೀನು ಎಲ್ಲಿ ಕಳ್ಕೊಂಡಿದ್ಯೋ ಒಡವೆನ ಅಲ್ಲೇ ಹುಡುಕು, ಹೋಗು. ಎಲ್ಲಿ ಕಳ್ಕೊಂಡಿದ್ಯಾ ನೀನು? ಸುದರ್ಶನ ಬಂದಿರೋದು ವಿಷ್ಣು ಹತ್ರಕ್ಕೆ ಹೋಗು. ವಿಷ್ಣು ಹತ್ರ ಬಂದು ಕಾಲಿಗೆ ಬಿದ್ದ. ಅಷ್ಟೊಂದು ಸುದರ್ಶನ ಬಂದೇ ಬಿಟ್ಟು ಇನ್ನೇನು ಸುಟ್ಟುಬಿಡ್ಬೇಕು. ಕೇಳ್ಕೊಳ್ತಾನೆ ದೇವ್ರನ್ನ, ಮೊದಲು ವಾಪಸ್ ತಗೋಪ್ಪ, ಸುಟ್ಟುಬಿಡ್ತಾ ಇದೆ, ವಾಪಸ್ ತಗೋಪ್ಪ, ನಿನ್ನ ಅಸ್ತ್ರ ಅದು ಅಂತ. ಆಗ ವಿಷ್ಣು ಹೇಳ್ತಾನೆ, ಪ್ರಪಂಚ ಎಲ್ಲ ತಿಳ್ಕೊಂಡಿದೆ, ಸರ್ವತಂತ್ರ ಸ್ವತಂತ್ರ, ನಾನು ಏನು ಬೇಕಾದರೂ ಮಾಡಬಹುದು ಅಂತ. ನಾನು ಪ್ರಪಂಚ ತಿಳ್ಕೊಂಡಿರೋ ಹಾಗೆ ಸರ್ವತಂತ್ರ ಸ್ವತಂತ್ರ ಅಲ್ಲ. ನನಗೆ ಈ ಅಸ್ತ್ರವನ್ನು ಈಗಿಂದೀಗಲೇ ವಾಪಸ್ಸು ಸೆಳೆಕೊಂಬೋದಕ್ಕೆ ನನಗಾಗೋದಿಲ್ಲ. ಯಾಕೆ ಅಂದರೆ ನಾನು ಪರಾಧೀನಕ್ಕೊಳಗಾಗಿದ್ದೀನಿ, ನಾನು ಪರತಂತ್ರಕ್ಕೊಳಗಾಗಿದ್ದೀನಿ. ಶಾಸ್ತ್ರಿಗಳು, ತತ್ವಗಳು, ಸಿದ್ಧಾಂತಗಳು, ಶಾಸ್ತ್ರಿಗಳು, ಪಂಡಿತರು, ವಿದ್ವಾಂಸರು ಏನು ಹೇಳ್ತಿದ್ದಾರೆ? ಪರಮಾತ್ಮ ಸರ್ವತಂತ್ರ ಸ್ವತಂತ್ರ. ನಾನು ಹೇಳ್ತಾ ಇದ್ದೀನಿ, ನಾನು ಸ್ವತಂತ್ರ ಅಲ್ಲ, ನಾನು ಪರಾಧೀನಕ್ಕೆ ಬಿದ್ದಿದ್ದೀನಿ. ಯಾರು ಪರಾಧೀನ? 24 ಗಂಟೆ ಊಟ ತಿಂಡಿ, ಜಗತ್ತು, ಮಮತೆ, ಮೋಹ, ಸ್ನೇಹ, ದಾಹ, ಮನೆ, ಮಠ, ಮಕ್ಕಳು, ಮಡದಿ ಎಲ್ಲ ಬಿಟ್ಟು ಪರಮಾತ್ಮನೇ ಅಂತಿಮ ಗತಿ ಅಂತ ನನ್ನ ಮೇಲೆ ಮನಸ್ಸಿಟ್ಟು ಉಸಿರಿಗೆ ಹೆಸರಿಗೆ ನಾನು ಕರಿತಿರತಕ್ಕಂಥ ಆ ಅಂಬರೀಷನಂಥ ಭಕ್ತರ ಪರಾಧೀನ ಆಗೋಗಿದ್ದೀನಿ ನಾನು, ಭಕ್ತ ಪರಾಧೀನನಾಗಿದ್ದೀನಿ ನಾನು. ಅದನ್ನು ವಾಪಸ್ ತಗೋಬೇಕು ಅಂತಂದರೆ ಅಂಬರೀಷ ತಗೊಂಡ್ರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ಹೋಗು ಅಂಬರೀಷನ ಹತ್ರ. ಆಗ ದೂರ್ವಾಸರು ಮತ್ತೆ ತಮ್ಮ ದಿವ್ಯ ಶಕ್ತಿಯಿಂದ ಅಂಬರೀಷನ ಹತ್ರ ಬಂದು ಕಾಲಿಡ್ಕೊಂಬಕ್ಕೆ ಹೋಗ್ತಾರೆ. ಅಂಬರೀಷ ಅಲ್ಲಿವರೆಗೂ ಊಟ ಮಾಡಿರೋದಿಲ್ಲ.
ಹೇಳ್ತಾನೆ, ದೊಡ್ಡ ಮಹಾನುಭಾವರು ನೀವು ಹಾಗೆ ಕಾಲಿಡ್ಕೋಕೂಡ್ದು, ಬನ್ನಿ ಅಂತಂದ್ಬಿಟ್ಟು ಮತ್ತೆ ಸ್ನಾನ ಮಾಡ್ಕೊಂಬರ್ತಾರೆ, ಕೂಡಿಸಿ ಉಪಚಾರ ಮಾಡಿ. ಆಗ ಅವ್ರು ಹೇಳ್ತಾರೆ, ಪ್ರಪಂಚ ಎಲ್ಲ ನನ್ನ ಬೈಕೊಳ್ಳುತ್ತೆ, ಏನಪ್ಪ ಇಂಥ ಮನುಷ್ಯ ಅಂತ. ಬೈಕೊಂಡ್ರೂ ಪರವಾಗಿಲ್ಲ, ಅಂಬರೀಷ ಅಂತ ಶ್ರೇಷ್ಠ ಭಕ್ತ ಅಂತ ಜಗತ್ತಿಗೆ ಗೊತ್ತಾಗಬೇಕಾಗಿತ್ತು, ಅದು ನನಗೆ ಸಂತೋಷ ಆಗ್ತಾ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಯಮುನಾ ನದಿ ತೀರದಲ್ಲಿ ಒಬ್ಬ ಋಷಿ ಬಂದ, ಸೋಭರಿ ಅಂತ, ತಪಸ್ಸು ಮಾಡ್ದ. ಎಂಥ ತಪಸ್ಸಿದ್ಧಿ ಆಗೋಯಿತು ಅಂತಂತಂದರೆ ಅವನಿಗೆ ಆ ಶರೀರವಾಣಿ ಕೇಳಿಸ್ತು, ಅಪ್ಪ ನಿನ್ನ ಇಂಥ ಒಂದು ಲೋಕೋತ್ತರವಾಗಿರತಕ್ಕಂಥ ತಪಸ್ಸನ್ನು ಕಂಡು ನಮಗೆ ಸಂತೋಷ ಆಗಿದೆ. ಈಗಲೂ ಆಗಲೋ ಇನ್ಯಾವಾಗಲೂ ದೇವರ ಥರ ನಿನ್ನ ಮುಂದೆನೇ ಬರ್ತಾ ಇದೆ, ಸಿದ್ಧವಾಗಿರೋ, ನೀವು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಅಲ್ಲೇ ಕೂತ, ನದಿ ದಡದಲ್ಲಿ ಕೂತ, ಮೇಲ್ಗಡೆ ನೋಡಿದ, ಹಾಗೇ ನೋಡ್ತಿದ್ದ. ಸ್ವಲ್ಪ ಕತ್ತಿಡ್ಕೊಳ್ತು, ನಿಧಾನವಾಗಿ ಕತ್ತು ಕೆಳಗಡೆ ಹಾಕಿದ, ನದಿ ನೀರು ನೋಡ್ತಾ ಇದ್ದ. ಯಮುನಾ ನದಿ ನೀರು ನೋಡ್ದ. ಒಳ್ಳೆ ಮೀನುಗಳು, ಬಣ್ಣದ ಮೀನುಗಳು, ಗಂಡು ಮೀನುಗಳು, ಹೆಣ್ಣು ಮೀನುಗಳು. ಒಂದು ಗಂಡು ಮೀನು ಬಂತು, ಒಂದು ಹೆಣ್ಣು ಮೀನು ಬಂತು. ಗಂಡು ಹೆಣ್ಣು ಮೀನು ಬಂದವು, ಇಬ್ಬರು ಹತ್ತಿರ ಬಂದವು, ಆಟ ಆಡ್ಕೊಂಡ್ವು, ಆಲಿಂಗನ ಮಾಡಿಕೊಂಡ್ವು, ಹತ್ತಿರ ಬಂದವು, ತುಂಬ ಸಂತೋಷಪಟ್ವು. ಏನು ಕಲಕಲ, ಏನು ಕಿಲಕಿಲ, ಏನು ಆನಂದ, ಏನು ಸಂಭ್ರಮ, ಏನು ಸಂತಸ, ಏನು ಸಡಗರ, ಆ ಸುಖ, ಅಪ್ಪಪ್ಪಪ್ಪ ಅವರಿಬ್ಬರು, ಆ ಗಂಡು ಹೆಣ್ಣು ಮೀನುಗಳು ತೊಗೊಂಡಿರೋ ಸುಖ. ಇವನಿಗೆ ಒಂದು ಕ್ಷಣ ಮನಸ್ಸು ವಿಚಲಿತ ಆಯಿತು. ಅಯ್ಯೋ, ಈಗ ನಾನು ಅಲ್ಲಿ ಹೊಟ್ಟೋದ್ರೆ ಈ ಸುಖನ ಅನುಭವಿಸೋಕ್ಕಾಗಲ್ವಲ್ಲಪ್ಪ. whatever you see that becomes your thought. ಅಮ್ಮ ಅಂತಂದ. ಅಲ್ಲಿ ಕೂತಿದ್ರೆ ದೇವಲೋಕದಿಂದ ವಿಮಾನ ಬಂದ್ಬಿಟ್ರೆ ಅಲ್ಲಿ ಹೋಗ್ಬೇಕಾಗುತ್ತಲ್ಲ. ನೋಡಿ ಎಂಥ ಸುಖ, ಏನು ಚೆನ್ನಾಗಿರುತ್ತೆ, ಏನು ಎಂಜಾಯ್ಮೆಂಟ್ ಇರುತ್ತಲ್ಲಪ್ಪ. ಇದ್ಯಾಕಪ್ಪ ನನಗೆ ಸಿಕ್ಕಲಿಲ್ಲ ಇಷ್ಟು ವರ್ಷ ನನಗೆ. ಐ ಶುಡ್ ನಾಟ್ ಬಿ ಡಿಪ್ರೈವ್ಡ್ ಆಫ್ ದಿಸ್ ಪ್ರಿವಿಲೇಜ್, ಶುಡ್ ಎಂಜಾಯ್ ದಿಸ್, ದೆನ್ ಅಟೆಂಪ್ಟ್ ಫಾರ್ ಆಲ್ ದೋಸ್ ಥಿಂಗ್ಸ್ ಅಂದ್ಬಿಟ್ಟು ಮನಸ್ಸು ಹಂಗೆ ಹೇಳ್ಬಿಡುತ್ತೆ. whatever you see that becomes your thought, that becomes your thought world. ಇದ್ದಕ್ಕಿದ್ದಾಗ ಏನು ಮಾಡ್ದ, ಅಲ್ಲಿದ್ದರೆ ಎಲ್ಲಿ ದೇವಲೋಕ ಕರ್ಕೊಂಡು ಹೋಗ್ತಾರಂತಾಗೆ ಎದ್ದು ಬಿಟ್ಟು ಟಕ ಬಂದ. ಯಾವುದೋ ಮನೆ ಮುಂದೆ ಒಂದು ಬಾಗಿಲ ಬಡ್ದ, ಬಾಗಿಲು ತೆಗೆದ್ರು. ಸೋಬ್ರಿ ಋಷಿಗಳು, ಮಹಾಸ್ವಾಮಿ ತಾವು ಬಂದಿದ್ದಾರೆ, ಒಳಗೆ ಬನ್ನಿ. ಅದೆಲ್ಲ ಬೇಡ, ನಿಮ್ಮ ಮನೇಲಿ ಹೆಣ್ಮಕ್ಳಿದಾರೇನಾ? ಶಾಕ್ ಅವ್ರಿಗೆ. ಯಾಕೆ? ನನಗೆ ಮದುವೆ ಮಾಡಿಕೊಡು. ಎಲ್ಲ ನಮ್ಮಲ್ಲಿ ಯಾರಿಲ್ಲ, ಪಕ್ಕದ ಮನೆಗೆ ಹೋಗಿ ಎಲ್ಲರ ಮನೆ ಬಾಗಿಲ ಬಡ್ದ. ಹೆಣ್ಮಕ್ಳಿದ್ರೆ ಮದುವೆ ಮಾಡಿಕೊಡ್ರಿ ನನಗೆ, ನಾನೇನು ಕಮ್ಮಿ ಆಗಿದ್ದೀನಿ ಅಂತ. ಕಡೆಗೆ ಯಾರೋ ಹೇಳಿದರು, ಲೈ ನಮ್ಮನ್ನು ಯಾಕೆ ಗೋಳಾಡಿಸ್ತೀಯೋ, ಮಾಂಧಾತ ರಾಜನ ಅರಮನೆಗೆ ಹೋಗೋ, 50 ಜನ ಹೆಣ್ಮಕ್ಳಿದ್ದಾರೆ, ಯಾವನ್ನೋ ಒಬ್ಬಳು ಕೊಟ್ಟು ಮದುವೆ ಮಾಡಿ ಕಳಿಸ್ತಾನೆ. ಏನು ಆನಂದ ಆಗೋಯ್ತು. ಮಾಂಧಾತ ರಾಜನ ಅರಮನೆಗೆ ಬಂದ. ಮಾಂಧಾತನ ಅರಮನೆಗೆ ಬಂದು ಇಂಥ ಸ್ವಾಮಿಗಳು ಗೊತ್ತಲ್ಲ, ಅವನು ಸೌಬರಿ ಋಷಿ ಅಂದರೆ ಜಗತ್ ಪ್ರಸಿದ್ಧ ಋಷಿ, ಅಂಥವ್ರು ಬಂದಿದ್ದಾರೆ. ದಡ್ಗುಟ್ಕೊಂಡು ಬಂದರು. ಅವನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದರು, ಪೂರ್ಣ ಕುಂಭದಲ್ಲಿ ಕರ್ಕೊಂಡು ಹೋದರು, ಛತ್ರ ಚಾಮ್ರದಲ್ಲಿ ಕರ್ಕೊಂಡು ಹೋದರು, ಉಚಿತಾಸನದಲ್ಲಿ ಮಂಡಿಸಿದರು, ಅರ್ಘ್ಯ ಪಾದ್ಯ ಆಚಮನ ಪಾದಪೂಜೆ ಸಮಸ್ತವನ್ನು ಮಾಡಿದರು. ಆವಾಗ ಋಷಿ ಹೇಳ್ತಾನೆ, ಇದೆಲ್ಲ ಬೇಡ ಕಣ, ನಿನಗೆ ಎಷ್ಟು ಜನ ಹೆಣ್ಮಕ್ಳು ಫಸ್ಟ್ ಅದು ಹೇಳು. ನನಗೆ 50 ಜನ ಹೆಣ್ಮಕ್ಳು. 50 ಜನ ಹೆಣ್ಮಕ್ಳಿದಾರಲ್ಲ, ಯಾರನ್ನಾದರೂ ಒಬ್ಬಳು ನನಗೆ ಮದುವೆ ಮಾಡಿಕೊಟ್ರೆ ನಿನಗೇನು ಲಾಸ್ ಇಲ್ಲ, ನನಗೆಲ್ಲ ಪ್ರಾಫಿಟ್ ಆಗುತ್ತೆ, ಒಬ್ಬಳು ಮದುವೆ ಮಾಡಿಕೊಟ್ಬಿಡು. ಲಜ್ಜೆ ಬಿಟ್ಟು ನಾಚಿಕೆ ಬಿಟ್ಟು ಕೇಳ್ದ. ಆಗ ಮಾಂಧಾತ ಯೋಚನೆ ಮಾಡ್ದ, ಇವನಿಗೆ ನಾನು ಕೊಡೋದಿಲ್ಲ ನನ್ನ ಮಕ್ಕಳನ್ನ ಅಂತಂತಂದರೆ ಮಹಾ ತಪಸ್ವಿ, ಇಡೀ ರಾಜ್ಯನ ಸುಟ್ಟು ಭಸ್ಮ ಮಾಡತಕ್ಕಂಥ ಶಕ್ತ, ಹಾಗೆ ಹೇಳೋಕ್ಕಾಗಲ್ಲ. ಆದರೆ 50 ಜನ ಹೆಣ್ಮಕ್ಳಲ್ಲಿ ಎಲ್ಲರೂ ನನ್ನ ಮಕ್ಕಳೇ ಅಲ್ವಾ, ಎಲ್ಲರೂ ನನ್ನ ಮಕ್ಕಳೇ, ಯಾಕೆ ಇವನು ಈ ಮುದುಕ ಹಡಿ ಮುದುಕ ಇವನಿಗೆ ಕೊಡಬೇಕು ನಾನು? ಅದಕ್ಕೆ ಅಂಥ ಟೈಮ್ನಲ್ಲಿ ಕ್ರೈಸಿಸ್ ಬಂದಾಗ ಪ್ಯಾನಿಕ್ ಹಾಕ್ಕೊಡ್ದು, ಮೈಂಡ್ ಅಪ್ಲೈ ಮಾಡಬೇಕು. ಕ್ರೈಸಿಸ್ ಬಂದಾಗ ಪ್ಯಾನಿಕ್ ಹಾಕ್ಕೊಡ್ದು, ಮೈಂಡ್ ಅಪ್ಲೈ ಮಾಡಬೇಕು. ಅವನು ಅಷ್ಟೇ, ಕ್ರೈಸಿಸ್ ಬಂದಾಗ ಮೈಂಡ್ ಅಪ್ಲೈ ಮಾಡಿದ. ಸ್ವಾಮಿ, ನಿಮ್ಮಂತಹ ತಪಸ್ವಿಗಳು, ಮಹಾ ತಪಸ್ವಿಗಳು ನಮ್ಮ ಮಳೆಯಾಗೋದು ಜನ್ಮ ಜನ್ಮಾಂತರದ ಅಹೋಭಾಗ್ಯ ಸ್ವಾಮಿ. ಎಂಥ ಭಾಗ್ಯ ಇದು! ಆಹಾ, ಖುಷಿಯಾದರು ಸ್ವಾಮಿಗಳು. ತಪಸ್ವಿಗಳೇ ಬನ್ನಿ, ನಮ್ಮ ಅಂತಃಪುರ ಕಳಿಸ್ತೀನಿ. 50 ಜನ ಹೆಣ್ಮಕ್ಳಿದ್ದಾರೆ, ಆದರೆ ಎಲ್ಲ ಪ್ರಬುದ್ಧರು, ಎಲ್ಲ ಪ್ರೌಢರು, ಎಲ್ಲರೂ ವಯಸ್ಸಿಗೆ ಬಂದಿದ್ದಾರೆ, ಎಲ್ಲರೂ ಅಡಲ್ಟ್ಸ್ ಆಗಿದ್ದಾರೆ, ಎಲ್ಲರೂ ಮೆಚ್ಯೂರ್ಡ್ ಆಗಿದ್ದಾರೆ. ಅವರವರ ಬದುಕಿನ ನಿರ್ಣಯವನ್ನು ಅವರೇ ಮಾಡಿಕೊಳ್ಳತಕ್ಕಂಥ ಶಕ್ತಿ ಇರತಕ್ಕಂಥವ್ರು. ನಾನು ಹೇರಕ್ಕಾಗೋದಿಲ್ಲ. ದೇರ್ ಆಲ್ ಮೆಚ್ಯೂರ್ಡ್, ದೇ ಕ್ಯಾನ್ ಟೇಕ್ ದೇರ್ ಓನ್ ಇಂಡಿಪೆಂಡೆಂಟ್ ಡಿಸಿಷನ್ಸ್ ರಿಗಾರ್ಡಿಂಗ್ ದೇರ್ ಪರ್ಟಿಕ್ಯುಲರ್ ಫ್ಯೂಚರ್. ಆದ್ದರಿಂದ ನಿಮ್ಮನ್ನು ಅಂತಃಪುರ ಕಳಿಸ್ತೀನಿ. ಅವರಾಗವರೇ ಯಾರೇ ಒಬ್ಬಳು ಸ್ವಇಚ್ಛೆಯಿಂದ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರೆ ಕಲ್ಯಾಣ ಮಂಟಪ ಬುಕ್ ಮಾಡ್ತೀನಿ, ಲಾಡು ಹಾಕಿಸ್ತೀನಿ, ಹೋಗ್ರಿ ಒಳಗಡೆ. ಅವನೇ ಕರ್ಕೊಂಡು ಹೋಗಿ ಭಯ ಅವನಿಗೆ. ಯಾಕೆಂದರೆ
ಇಂಥ ಹಡಿ ಮುದುಕ, ಗಡ್ಡದ ಮುದುಕ, ಈಗಲೂ ಆಗಲೋ ಮುದುಕ, ಇವನ್ನ ಕರ್ಕೊಂಡು ಹೋದರೆ ಎಳೆ ಹುಡುಗಿಯರು ಅಪ್ಪನ ಮೇಲೆ ಕೋಪ ಮಾಡ್ಕೊಳ್ತಾರೆ. ಅದಕ್ಕೆ ಅಟೆಂಡ್ರನ್ನ ಕರೆದು, ಲೇ ನನಗೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ, ಕ್ಯಾಬಿನೆಟ್ ಮೀಟಿಂಗ್ ಕರ್ಕೊಂಡು ಹೋಗಿ ಇವ್ರನ್ನೊಳಗೆ. ಸರಿ ಕರ್ಕೊಂಬಂದ್ರು. ಅಟೆಂಡ್ರ್ ಬಂದ. ಅಟೆಂಡ್ರಿಗೇನು ಭಯ ಅಂದರೆ, ನಾನು ಕರ್ಕೊಂಡೋದ್ರೆ ನಾಳೆಯಿಂದ ನನ್ನ ಕೆಲಸಕ್ಕೆ ತೆಗೆದಾಕ್ಬಿಟ್ರೆ ಅಂತಃಪುರದಲ್ಲಿ, ಅದಕ್ಕೆ ಬಾಗಿಲವ್ರಿಗೂ ಕರ್ಕೊಂಡೋಗಿ ಒಳಗಡೆ ಎಲ್ಲ ಹುಡುಗಿಯರಿದ್ದಾರೆ ನೋಡಿ, ನೀವು ಹೋಗಿ ನನಗೆ ಯಾರು ಕರಿತಾ ಇದ್ದಾರೆ, ಫೋನ್ ಬಂದಿದೆ, ಹೋಗ್ತೀನಿ. ಸರಿ ಅಟೆಂಡರ್ ಒಳಗೆ ಕಳಿಸ್ದ, ಅವನ ಹೊಟ್ಟೋದ. ಇವನು ಒಳಗೆ ಮುದುಕ ಅಯ್ಯೋ ಅಯ್ಯೋ ಅಂತಾನೆ, ಏದುಸರು ಮೇಲುಸರು ಗೂರ್ಲು, ಹೆಜ್ಜೆ ಇಡೋಕ್ಕಾಗಲ್ಲ, ಬಿದ್ದೋಗ್ತಾ ಇದ್ದಾನೆ. ಅವನು ಒಳಗೆ ಬಂದ, ಬಾಗಿಲಾಕ್ಕೊಂಡ, ಒಳಗಡೆಯಿಂದ ಬಾಗಿಲಾಕ್ಕೊಂಡ ಅಂತಃಪುರ. ಬಾಗಿಲಾಕ್ಕೊಂಡು ತನ್ನ ಯೋಗ ಶಕ್ತಿಯಿಂದ ಎಂಥ ಸುಂದರನಾಗಿರತಕ್ಕಂಥ, ತೇಜಸ್ವಿಯಾಗಿರತಕ್ಕಂಥ, ಯೌವನ ಭರಿತನಾಗಿರತಕ್ಕಂಥ, ಸಕಲ ಸಲ್ಲಕ್ಷಣ ಭರಿತನಾಗಿರತಕ್ಕಂಥ ಜಗದೇಕ ಸುಂದರ ಆಗ್ಬಿಟ್ಟ. ತನ್ನ ತಪಶಕ್ತಿಯಿಂದ ಅದ್ಭುತವಾಗಿರತಕ್ಕಂಥ ಸುಂದರ ಆಗಿ ನಿಂತ್ಕೊಂಡ. 50 ಜನ ಹುಡುಗಿಯರು ಓಡಿ ಬಂದರು. ಅಯ್ಯೋ, ನಾನು ಎಷ್ಟು ದಿನದಿಂದ ಹುಡುಕ್ತಾ ಇದ್ನಪ್ಪ, ಯಾರೂ ಅಲ್ಲ, ಇವನೇ ನನ್ನನ್ನಲ್ಲ.